ಅಳಸಂದೆಕಾಯಿ ಉಪ್ಸಾರು. ನಮಸ್ಕಾರ, ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಈಸಿಯಾಗಿ ಅಳಸಂದೆಕಾಯಿ ಯೂಸ್ ಮಾಡ್ಕೊಂಡು ಉಪ್ಸಾರು ಹೇಗೆ ಮಾಡೋದು ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಏನೇನು ಸಾಮಾನು ಬೇಕು ಅಂತ. ಅಳಸಂದೆಕಾಯಿ ತಗೊಂಡಿದ್ದೀವಿ 1 ಬಟ್ಲು. 1 kg ತಗೊಂಡು ಸುಳಿದ್ರೆ ಬರೀ ಒಂದೇ ಬಟ್ಲು ಬಂದಿದೆ. ಒಂದು 10 ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಮೆಣಸು, ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಫಸ್ಟ್ ಒಂದು ಕುಕ್ಕರ್ಗೆ ಅಳಸಂದೆಕಾಯಿ ಹಾಕೊಳ್ಳೋಣ. 1 ಟೊಮೊಟೊ, 10 ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕೊಳ್ಳಿ, ಒಂದು ಅರ್ಧ ಬಟ್ಲು ಹಾಕ್ಬಿಟ್ಟು 2 ವಿಶಿಲ್ ಕೂಗಿಸ್ಕೊಳ್ಳಿ. ಇದನ್ನ ಬೇಯಿಸ್ಕೊಂಡಿರೋ ಟೊಮೊಟೊ ಹಾಕೊಳ್ಳಿ ಮಿಕ್ಸಿ ಒಳಗೆ. ಹಸಿಮೆಣಸಿನ್ಕಾಯಿಗಳು ಸ್ವಲ್ಪ ಒಂದು 4 ರಿಂದ 5 ಸ್ಪೂನ್ ಕಾಳು ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಇವನ್ನೆಲ್ಲ ಹಾಕಿ ನೈಸಾಗಿ ರುಬ್ಕೊಳ್ಳಿ. ಕಾಳನ್ನು ನೀರನ್ನು ಸಪ್ರೇಟ್ ಮಾಡ್ಕೊಳ್ಳಿ. ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಒಂದು 20 ಎಲೆ, ಹಸಿಮೆಣಸಿನ್ಕಾಯಿ ಒಂದು 4 ಸಣ್ಣದಾಗಿ ಹಚ್ಚಿರೋದು, ಸ್ವಲ್ಪ ಎಣ್ಣೆಲಿ ರೋಸ್ಟ್ ಮಾಡಿ. ಒಂದು ಈರುಳ್ಳಿ ಹಾಕೊಳ್ಳಿ ಸಣ್ಣದಾಗಿ ಹಚ್ಚಿರೋದು, ಗೋಲ್ಡನ್ ಬ್ರೌನ್ ಆಗ್ಬೇಕು ಈರುಳ್ಳಿ ಎಲ್ಲ, ಅಲ್ಲಿ ಗಂಟ ಫ್ರೈ ಮಾಡಿ ಎಣ್ಣೆಲೆ. ನೋಡಿ, ಇವಾಗ ಬೇಯಿಸ್ಕೊಂಡಿರೋ ಕಾಳು ಹಾಕೊಳ್ಳಿ. ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ನೀರಿಂದ, ಆ ಕಾಳು. ಮಿಕ್ಸ್ ಮಾಡಿ. ಇದಾಗಿದೆ. ಇದು ಮಿಕ್ಸ್ ಮಾಡಾದ್ಮೇಲೆ ಸೋಸಿಕೊಂಡಿರೋ ನೀರನ್ನ ಇಟ್ಕೊಳ್ಳಿ ಸ್ಟವ್ ಮೇಲೆ. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕೊಳ್ಳಿ. ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ. ಒಂದು 5 ನಿಮಿಷ ಕುದೀಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ಮಾಡ್ಕೋಬಹುದು ನೀವು.
ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಧನ್ಯವಾದಗಳು.